ಜೀವಿಸೋ ಆಸೆ ಇಲ್ಲ, ಮರಣದ ಆಸೆ ಇಲ್ಲ, ಹಾಗಾದ್ರೆ ನಿನ್ಗೇನ್ ಆಸೆ ಇದೆ? ಬೋಲೆ ನನಗೆ ಆಸೆನೇ ಇಲ್ಲ, ಇಚ್ಛೆ ही नहीं है, तो क्या है फिर? ಬೋಲೆ ಯಾವ ಜೀವನದ ಪರಿಣಾಮನೆ ಇದೆ ಅದು ಸಹಜ ಸ್ವೀಕಾರ ಇದೆ, ये सहजता. ಜೀವನ ಇದ್ರೆ अच्छी बात है, मरण बंद्रे अच्छी बात है, लाखों वर्षों तक जीवो या मृत्यु आ जाए, तो दोनों स्वीकार है ना. अच्छा तुम्हारी अभी लाख वर्ष की आयु है, बहुत अच्छी बात है, जी लेंगे. नहीं तुम्हें तो कल ही मरना है, अच्छा ठीक है मर लेंगे. ಇದಕ್ಕೇನಂತಾರೆ? ಸಮಾಧಿಮಯ ಜೀವನ. ಭೈ ಯಾವುದೇ ಮರಣ ಅಥವಾ ಜೀವನದ ಆಸೆ ಯಾರಿಗಾಗುತ್ತೆ? ಯಾರಿಗೆ ಇನ್ನೂ ಭೋಗಾಭಿಲಾಷೆ ಉಳಿದಿದೆ, ಹೊರಗಡೆಯಿಂದ ಏನಾದ್ರೂ ಪೂರ್ತಿ ಮಾಡ್ಕೊಳ್ಳೋದಿದೆ. ನಮಃ ಶ್ರೀ ವರ್ಧಮಾನಾಯ ನಿರ್ಧೂತ ಕಲಿಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ. ಕಲಿಕಾಲ ಸರ್ವಜ್ಞ ಸ್ವಾಮಿ ಶ್ರೀ ಸಮಂತಭದ್ರಾಚಾರ್ಯರ ರತ್ನಕರ್ಣ ಶ್ರಾವಕಾಚಾರ್ಯ ಗ್ರಂಥ ಇದೆ. ಕೊನೆಯ ಸಲ್ಲೇಖನಾಧಿಕಾರದಿಂದ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಲ್ಲೇಖನ, ಸಮಾಧಿ ಮರಣ ಇದು ಜೀವನದ ಕೊನೆಯ ಘಟ್ಟ ಇದೆ. ಒಂದು ರೀತಿಯಾಗಿ ಬೀಜ ಬಿತ್ತಿದ ಮೇಲೆ ಸುಗ್ಗಿ ಕಾಲ ಇದೆ. तो किसान बीज बोएगा तो फसल काटेगा, तो समाधि मरण तो फसल काटने का समय है, बीज बोने का नहीं है ना. ಜೀವನವಿಡೀ ಬಿತ್ತಿದ ಬೀಜದ ಬೆಳೆಯನ್ನ ಅಂತಿಮ ಸಮಯದಲ್ಲಿ ಪಡೆಯುವುದಿದೆ, ಅದೇ ಸಮಾಧಿ ಮರಣ ಇದೆ. तो ಒಂದು ಕಡೆಗೆ ಕಷಾಯ ಸಲ್ಲೇಖನ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಕಾಯ ಸಲ್ಲೇಖನ ಹೇಳ್ತಾ ಇದ್ದಾರೆ. ಕಷಾಯ ಸಲ್ಲೇಖನದಲ್ಲಿ ಎಲ್ಲ ರೀತಿಯಾದ ಇಷ್ಟ ಅನಿಷ್ಟ, ಹಿತ ಅಹಿತ, ಶತ್ರು ಮಿತ್ರ ಎಲ್ಲ ರೀತಿಯಾದ ಬಂಧನಗಳನ್ನು ಬಿಡಿಸಿದ್ರು. ಕಾಯ ಸಲ್ಲೇಖನದಲ್ಲಿ ಎಲ್ಲವೂ ಹೊರಟೋಗುತ್ತೆ, ಆದರೆ ಕೊನೆಗೆ ದೇಹದ ಮಮತ್ವ ಅಂತೂ ಹೋಗೋದಿಲ್ಲ. सब कुछ छोड़ सकता है लेकिन स्वयं का देह तो नहीं छोड़ सकता ना. ऐसा क्या है जो हम अपने शरीर के लिए नहीं छोड़ सकते? ನನ್ನ ದೇಹಕ್ಕೋಸ್ಕರ ಅಂತೂ ನಾನು ಏನ್ ಬೇಕಾದ್ರೂ ಬಿಡ್ತೀನಿ, ಬಿಡಕ್ ತಯಾರಿರ್ತೀನಿ. ಆದ್ರೆ ಸ್ವಂತ ದೇಹವನ್ನೇ ಬಿಡೋದಾದ್ರೆ ಇದು ಕಷ್ಟ ಇದೆ. ಈಗ तो ಕಾಯ ಸಲ್ಲೇಖನ, ಕಾಯ ಸಲ್ಲೇಖನದಲ್ಲಿ ಏನು ಹೇಳುತ್ತಿದ್ದಾರೆ? ಯಾರಿಗೆ ರಾಗದ್ವೇಷ ಬಿಟ್ಟು ಹೋಗಿದೆ ಅಂತಹ ವ್ಯಕ್ತಿ ನಿಧಾನವಾಗಿ ಕ್ರಮವಾಗಿ ಆಹಾರ ತ್ಯಾಗ ಮಾಡೋದಿದೆ. ಶ್ಲೋಕ 127 128 ಪಾಠ ಮಾಡೋಣ. ಆಹಾರಂ ಪರಿಹಾಯ ಕ್ರಮಶಃ ಸ್ನಿಗ್ಧಂ ವಿವರ್ಧಯೇತ್ ಪಾನಂ ಸ್ನಿಗ್ಧಂ ಚಹಾಪಯಿತ್ವಾ ಖರಪಾನಂ ಪೂರಯೇತ್ ಕ್ರಮಶಃ ಖರಪಾನಹಾಪನಾಮಪಿ
ಕೃತ್ವಾ ಕೃತ್ವೋಪವಾಸಮಪಿ ಶಕ್ತ್ಯಾ ಪಂಚ ನಮಸ್ಕಾರಮನಾ ತನುಂ ತ್ಯಜೇತ್ ಸರ್ವಯತ್ನೇನ. ಎಲ್ಲ ಪ್ರಯತ್ನಗಳಿಂದ ದೇಹವನ್ನ ತ್ಯಾಗ ಮಾಡೋದಿದೆ. ಹೇಗೆ ತ್ಯಾಗ ಮಾಡೋದಿದೆ ಹೇಳಿದ್ರು, ಮೊದಲು ಆಹಾರವನ್ನು ಬಿಡು. ಆಹಾರ ಯಾವಾಗ ಬಿಡೋದು? ಆಹಾರವನ್ನು ಒಂದೇ ಸಲ ಬಿಡೋದಿಲ್ಲ. ಆಹಾರವನ್ನು ಕಡಿಮೆ ಮಾಡ್ತಾ 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 ಬಿಡೋದಿದೆ. ಯಾವಾಗ? ಜಬ್ ಲಗೆ ಕಿ ಅಬ್ ಅಂತಿಮ ಸಮಯ ಆ ಚುಕಾ, ಅಲ್ಲಿವರೆಗಿಲ್ಲ. ಯಾವಾಗ ಅಂತಿಮ ಸಮಯ ಬಂದಿದೆ ಆಗಾದ್ರೂ ನಿಧಾನವಾಗಿ ಆಹಾರವನ್ನು ಕಡಿಮೆ ಮಾಡೋದಿದೆ. ಆಹಾರ ಕಡಿಮೆ ಮಾಡ್ತಾ ಮಾಡ್ತಾ ಕೊನೆಗೆ ಯಾವಾಗ ಆಹಾರ ಜೀರ್ಣ ಆಗೋದೇ ಕಷ್ಟ ಆಗ್ಬಿಡುತ್ತೆ ದೇಹಕ್ಕೆ. ಜಬ್ ಜೀರ್ಣ ಹಿ ನಾ ಹೋ, ಪಚೆ ನೈ, ತೋ कहते ಸ್ನಿಗ್ಧಂ, ಸ್ನಿಗ್ಧ ಪಾನೀಯಗಳನ್ನು ತಗೋ. देखो स्निग्ध पानीय क्या होते हैं? ಯಾವುದರಲ್ಲಿ फैट ज़्यादा होता है ना, जैसे दूध, ये सब हुआ. तो ಜಿನ್ವಾಣಿಯಲ್ಲಂತೂ ಸ್ನಿಗ್ಧ ಇತ್ಯಾದಿ ಆಹಾರಗಳಿಗೆ ಹೇಳ್ತಾ ಇದ್ದಾರೆ. ಆದರೆ ಈ ವಿಷಯಗಳನ್ನ ಇವತ್ತಿನ ಕಾಲಕ್ಕೆ ಅನುಸಾರವಾಗಿ ವಿಚಾರ ಮಾಡಿಕೊಂಡು ತಗೊಳ್ಳೋದಿದೆ. ಕ್ಯೂಂಕಿ ಯಾವ ಗುಣಮಟ್ಟದ ಪದಾರ್ಥಗಳು ಮುಂಚೆ ಇತ್ತು ಅದು ಇವಾಗಿಲ್ಲ. ಸ್ನಿಗ್ಧ ಪದಾರ್ಥಗಳ ಗುಣಮಟ್ಟ ಯಾವುದಿತ್ತು ಅದು ಇವಾಗಿಲ್ಲ. ಹಾಲಿನ ಗುಣಮಟ್ಟ ಯಾವುದಿತ್ತು ಅದು ಇವಾಗಿಲ್ಲ. ಎಷ್ಟೋ ಇವತ್ತಿನ ಸಂಶೋಧನೆಗಳ ಪ್ರಕಾರ ಅದೇ ಹಲವಾರು ರೋಗಗಳಿಗೆ ಕಾರಣ ಇದೆ. ಸ್ನಿಗ್ಧ ಆಹಾರ ಯಾವುದರಲ್ಲಿ ಫ್ಯಾಟ್ ಜಾಸ್ತಿ ಇದೆ ಅಂತಹ ಲಿಕ್ವಿಡ್ ಪದಾರ್ಥಗಳನ್ನು ತಗೋಬಹುದು. ಏನ ದೂದ್ ಹಿ ಲೇನಾ ಚಾಹಿಯೆ ಐಸಾ ನಹೀ. ಯಾವುದು ದೇಹಕ್ಕೆ ಅನುಕೂಲ ಮಾಡುತ್ತೆ ಅಂತಹ ಪದಾರ್ಥಗಳು. ಆ ಕಾಲದಲ್ಲಿ ಇತ್ತು ನಿರಾಪದ, ಅಹಿಂಸಕ ಹಾಗೂ ಗುಣಮಟ್ಟದ್ದು. ಇವಾಗ ಯಾವುದೂ ಇಲ್ಲ, ಅಹಿಂಸಕನೂ ಇಲ್ಲ, ಗುಣಮಟ್ಟನೂ ಇಲ್ಲ. ವಿಚಾರ ಮಾಡಿ ತಗೊಳ್ಳೋದು ಏನ. ಅದಾದ್ಮೇಲೆ ಖರಪಾನಂ. ಖರಪಾನ್ ತುಂಬ ಡೈಲ್ಯೂಟೆಡ್ ಫಾರ್ಮಲ್ಲಿ ಇರುವಂತಹ ಪಾನೀಯಗಳು. ಲಿಕ್ವಿಡ್ ಅಲ್ಲೂ ಕೂಡ ಡೈಲ್ಯೂಟೆಡ್. ಮೊದಲೇ ಅಂತ ಲಿಕ್ವಿಡ್ ತಗೋತಾ ಇದ್ದ ಸ್ನಿಗ್ಧ, ಯಾವುದರಲ್ಲಿ ಸ್ವಲ್ಪ ಫ್ಯಾಟ್ ಇತ್ಯಾದಿ ಜಾಸ್ತಿ ಇದೆ ಅಂತಹ ಲಿಕ್ವಿಡ್ಸ್. ಅದು ಜೀರ್ಣ ಆಗೋದು ಕಮ್ಮಿ ಆಯಿತು ಅಂದರೆ ಅಬ್ ಡೈಲ್ಯೂಟೆಡ್. ಹೋಗ್ತಾ 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 ಅದು ಜೀರ್ಣ ಆಗೋದು ಕಮ್ಮಿ ಆದರೆ ಆವಾಗ ಹೇಳ್ತಾರೆ ಕ್ರಮಶಃ ಕೃತ್ವೋಪವಾಸಂ. ಆವಾಗ ಕ್ರಮವಾಗಿ ಉಪವಾಸ ಪ್ರಾರಂಭ ಮಾಡು. ಇದು ಸಾಮಾನ್ಯವಾಗಿ ಕಾಯ ಸಲ್ಲೇಖನದ ವಿಧಾನ ಇದೆ. ಯಾವ ಈ ಎರಡೂ ಕಷಾಯ ಮತ್ತು ಕಾಯ ಸಲ್ಲೇಖನಗಳಿದೆ ಇವುಗಳ ಅರ್ಥ ಅಂತೂ ಕೃಶ ಮಾಡೋದಿದೆ. ಕೃಷ ಮಾನೆ ನಷ್ಟಕರ್ಣ. ಕಷಾಯ ಮತ್ತು ದೇಹ ನಷ್ಟ ಮಾಡೋದಿದೆ ಅಂದ್ರೆ ಏನ್ ಮಾಡೋದಿದೆ? जैसे मूर्तिकार होता है ना, तो मूर्तिकार ಏನ್ ಮಾಡ್ತಾನೆ? ದೊಡ್ಡ ಬಂಡೆ ಇದೆ, ಬಂಡೆಯಲ್ಲಿ ಏನ್ ಕಾಣಿಸ್ತಿದೆ ಅವನಿಗೆ? ಮೂರ್ತಿ ಕಾಣಿಸ್ತಿದೆ. ಆದ್ರೆ ಅದು ಯಾವಾಗ ಪ್ರಕಟ ಆಗುತ್ತೆ? ಯಾವಾಗ ಕೆತ್ತಿ 50% ಎಲ್ಲ ತೆಗೆದು ಬಿಡ್ತಾನೆ, ಅವಾಗ ಮೂರ್ತಿ ಪ್ರಕಟ ಆಗುತ್ತೆ. ಹಾಗೆ ಕೃಷ ಅಂದ್ರೆ ಇಲ್ಲೇನು? ಯಾವ ಮಲಿನತೆ ಇದೆ ಅದು ನಾಶ ಆದ್ರೆ ಅಲ್ಲಿ ಜೀವನ ಪ್ರಕಟ ಆಗುತ್ತೆ. ಅದೇ ಸಲ್ಲೇಖನ ಇದೆ. ಸಲ್ಲೇಖನ ಅಂದ್ರೆ ಪ್ರಕಟ ಮಾಡ್ಕೊಳ್ಳೋದಿದೆ, ನಾಶ ಮಾಡೋದಿಲ್ಲ. ಆದ್ರೆ ಸಮಸ್ಯೆ ಏನಿದೆ, ಜೀವಕ್ಕೆ ನೆಗೆಟಿವ್ ಭಾಷೆಯಲ್ಲಿ ಬೇಗ ಅರ್ಥ ಆಗುತ್ತೆ, ಅದಕ್ಕೆ ಹಾಗೆ ಹೇಳ್ತೀವಿ. ಆದರೆ
समाधि मरण का अर्थ कुछ नष्ट नहीं करना, कुछ प्रकट करना है। देह और कषायों का नाश करने के बाद जो प्रकट करना है उस पर ध्यान होना चाहिए। ಯಾವ ಜೀವ ಸ್ವಭಾವ प्रकट ಆಗುತ್ತೆ ಅದರ ಹೆಸರು समाधि ಇದೆ। तब समाधि हुई। और उपवास बहुत किया, बहुत व्रत किया और स्वभाव प्रकट नहीं हुआ, समाधि नहीं हुआ, तो समाಧಿ ಆಗಲಿಲ್ಲ। ಅರ್ಥ ಆಗ್ತಿದೆ? ಅದರಲ್ಲೂ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ವಿಶೇಷ ವಿಶೇಷ ವಿಷಯಗಳನ್ನ कि ಉಪಸರ್ಗ ಬಂದಾಗ, ರೋಗ ಜಾಸ್ತಿ ಆದಾಗ, ಕೊನೆ ಕಾಲದಲ್ಲಿ ವಿಕೃತ ಪರಿಣಾಮಗಳು ಉಂಟಾದಾಗ, ಇದೆಲ್ಲ ಉದಾಹರಣೆಗಳಿದೆ। ಭಗವತಿ ಆರಾಧನಾದಲ್ಲಿ ಹೋದ್ರೆ ಅಂತೂ अब समझो ಯಾವ ಕ್ಷಪಕ ಮುನಿಯ ಭಾವನೆಗಳು ಕೊನೆ ಸಮಯದಲ್ಲಿ ಹಾಳಾಗ್ತಾ ಇದೆ ಅಂತಹ ಮುನಿಗೋಸ್ಕರ ಉಪದೇಶ ಕೊಟ್ಟಿದ್ದಾರೆ। ಸುಮಾರು 1000 ಗಾಹೆಗಳಿದೆ। क्या 1000 गाथाएं मात्र इसलिए लिखी है ताकि उसको प्रेरणा दे सके। उपदेश, हाँ उपदेश तो सब पता है ना। अच्छा देखो ಏನು ಉಪದೇಶ ಕೊಡ್ತಾರೆ, देखो गजकुमार मुनि को क्या हुआ था, तो तुम्हारे जी कौन दुख है, मृत्यु महोत्सव भारी। तो ಪಾರ್ಶ್ವನಾಥ ಮುನಿಗೆ ಉಪಸರ್ಗ ಆಗಿತ್ತು कि ನಿನಗೆ ಯಾವ ದುಃಖ ಇದೆ, ಅರ್ಥ ಆಗ್ತಿದೆ? तो ಇದೇನು ಹೇಳ್ತಿದ್ದಾರೆ, ಇಷ್ಟಿಷ್ಟು ಮುನಿಗೆ ಇಂತಿಂತ ಉಪಸರ್ಗ ಆಗಿತ್ತು, ಆದ್ರೂ ಅವರು ಅಚಲ್ पंच पांडवರಿಗೆ ಉಪಸರ್ಗ ಆಗಿತ್ತು। तो ಏನ್ ಮಾಡಿದ್ರು, फुल जलती हुई सिगड़ी रख दी सर पे। बोलो माने कि ತಲೆಯನ್ನೇ ಒಲೆ ಮಾಡ್ಕೊಂಡ್ಬಿಟ್ರು। समझ में आ रही ना बात? तो ಏನಾಯ್ತು, ಪುರ 3 ಜನಕ್ಕಂತೂ ಮೋಕ್ಷ ಆಗೋಯ್ತು, ಇನ್ನಿಬ್ಬರಿಗೂ ಏನ್ ಜಾಸ್ತಿ ಸಮಸ್ಯೆ ಆಗ್ಲಿಲ್ಲ, ಸರ್ವರ್ ಸಿದ್ಧಿಗೆ ಹೋದ್ರು। तो ಇಂತಿಂತ ಉಪಸರ್ಗದಲ್ಲೂ ಜೀವ ಅಚಲವಾಗಿದೆ, ದೃಢವಾಗಿದೆ ಅಂದ್ರೆ ನಿನಗೆ ಯಾವ ದುಃಖ ಇದೆ, ನಿನಗೆ ಎಷ್ಟು ದುಃಖ ಇದೆ? ಇದನ್ನ ಯಾಕೆ ಹೇಳ್ತಾ ಇದ್ದಾರೆ? इसको तो प्रेरणा देनी है ना। ಕೊನೆಯ ಯಾವ ಸಮಯ ಇದೆ ಆಗಂತೂ ಪ್ರೇರಣೆ ಕೊಡೋ ಸಮಯ ಇದೆ। ಅವನಿಗೆಲ್ಲ ಗೊತ್ತಿದೆ, ಪಾರ್ಶ್ವನಾಥ ಮುನಿಗೆ ಉಪಸರ್ಗ ಆಗಿತ್ತು, ಪಾಂಡವರಿಗಾಗಿತ್ತು, ಸುಕುಮಾಲ್ ಮುನಿಗಾಗಿತ್ತು, गजकुमार मुनिगागिತ್ತು, अनंग शेरा को हुआ था, उनको सब पता है। ಮತ್ತ್ಯಾಕೆ ಹೇಳ್ತಾ ಇದ್ದೀರಿ? ಅವರಿಗೆಲ್ಲ ಗೊತ್ತಿದೆ ತಾನೆ, ಮತ್ತ್ಯಾಕೆ ಹೇಳ್ತಿದ್ದೀರಿ? ಕೊನೆ ಸಮಯದಲ್ಲಿ ಪ್ರೇರಣೆ ಕೊಡೋದಿದೆ। अब प्रेरणा देते हैं, और खाली प्रेरणा प्रेरणा के लिए 1000 गाथाएं लिखी आचार्य ने। बोलो ಇದೆಷ್ಟು ಮಹತ್ವಪೂರ್ಣವಾದ ವಿಷಯ ಇದೆ ಪ್ರೇರಣೆ। ये प्रेरणा बहुत महत्वपूर्ण विषय है। पता तो सब कुछ है, और जिसको पता ही नहीं फिर उसको क्या प्रेरणा दे? बोलो। ಕೆಲವೊಂದು ಜನ ಫೋನ್ ಮಾಡ್ತಾರೆ, अभी अभी हुआ था कि ಹಾಸ್ಪಿಟಲ್ ಬಂದ್ಬಿಡಿ ನೀವು। ನಾನು ಹಾಸ್ಪಿಟಲ್ಗೆ ಯಾಕೆ ಬರಬೇಕು? ಈಗ ಡಾಕ್ಟ್ರು ಏನು ಆಗೋದಿಲ್ಲ ಅಂತ ಹೇಳಿದ್ದಾರೆ, ನೀವು ಬಂದು ಉಪದೇಶ ಕೊಡಿ ಸ್ವಲ್ಪ। ಉಪದೇಶ क्या दे आप बोलो? अच्छा ಅವ್ರದ್ದು ಪರಿಚಯ ನಂಗಿಲ್ಲ, अच्छा ಪರಿಚಯ भी नहीं, ठीक है। ಜೀವನದಲ್ಲಿ ಸ್ವಾಧ್ಯಾಯ ಗ್ರಂಥ ಪಾಠ ಏನಾದರೂ ಮಾಡಿದಾರೇನೋ, ಏನಾದರೂ ಗೊತ್ತಿದೆಯೇನೋ? ಕುಂದು ಸ್ವಾಮಿ, ಸಮಂತಭದ್ರ ಸ್ವಾಮಿ कुछ पता है? बोले स्वाध्याय तो ಮಾಡಿಲ್ಲ। अब क्या प्रेरणा दूं मैं? बोलो अब क्या प्रेरणा दे?
प्रेरणा तो उसको दी जा सकती है ना जो ಹೋದ್ರೆ ನಮ್ಮ ಮುಖ ನೋಡಿದ್ರೆ ಸಮಯ ಸರ ನೆನಪು ಬರಬೇಕು, ಅವಾಗ ಪ್ರೇರಣೆ ಕೊಡ್ಬೋದು. ಹಾ, ನಮಗ್ ಜೀವನ ಪೂರ್ತಿ ಇದನ್ನೇ ಪಾಠ ಮಾಡಿದರೆ ನೋಡಿದ್ರೆ ಇದನ್ನೇ ನೆನಪು ಬರುತ್ತೆ, ತಬ್ तो प्रेरणा दे. ಏನೂ ಗೊತ್ತಿಲ್ಲ ಅಂದ್ರೆ ಪ್ರೇರಣೆ ಏನು ಕೊಡೋದು? क्या प्रेरणा दे? फिर हाथ जोड़ देते हैं, कुछ नहीं कर सकते. तो ಇಲ್ಲಿ ಉದಾಹರಣೆ ಏನು ಕೊಡ್ತಾ ಇದ್ದಾರೆ ಕಿ ಯಾವ ಯಾವ ಮುನಿಗಳಿಗೆ ಉಪಸರ್ಗ ಆಗಿತ್ತು ಅದನ್ನ ಉದಾಹರಣೆ ಮಾಡ್ತಿದ್ದಾರೆ. तो ಇದೇನು ತುಂಬಾ ದೊಡ್ಡ ರಾಜಮಾರ್ಗ ಅಲ್ಲ, ಆದ್ರೆ ಉದಾಹರಣೆ ಇದೇ ತರದ್ದು ಮಾಡ್ಬೇಕಲ್ಲ. ಒಳ್ಳೆ ಕ್ರಿಕೆಟ್ ಆಡ್ತಿದ್ದಾನೆ ಒಬ್ಬ, ಜೋರಾಗಿ ಬಾಲ್ ಬರ್ತಾ ಇದೆ, ಭಯ ಆಗ್ತಾ ಇದೆ ಅವನಿಗೆ. ಅವನಿಗೇನು ಉಪದೇಶ ಕೊಡ್ತಾರೆ? ಏನು ಉಪದೇಶ ಕೊಡೋದು? ನಿನ್ ಕೈಯಿಂದ ಆಗೋದಿಲ್ಲ, ಚಲೋ ತುಮ್ ಬಾದ್ ಮೇ ಆ ಜಾನಾ. ಯಾ ಫಿರ್ ನಿನಗಿಂತ ಹಿಂದೆ ಇಷ್ಟು ಜನ ಬಂದಿದ್ರು. ಓ ತೆಂಡೂಲ್ಕರ್ 16-17 ವರ್ಷದಲ್ಲ ಇಷ್ಟೇ ಇದ್ದ, ಜೋರ ಬೌನ್ಸ್ ಬರ್ತಿತ್ತು, ಮುಖ ಹೊಡೆದೋಗ್ತಾ ಇತ್ತು, ಆದ್ರೆ ಮೈದಾನ ಬಿಟ್ಟು ಹೋಗ್ಲಿಲ್ಲ ಅವನು. ಇವನಿಗೇನಾಗುತ್ತೆ? ಪ್ರೇರಣೆ ಸಿಗುತ್ತೆ. ಆದ್ರೆ ಎಷ್ಟು ಜನರಿಗೆ ಆಡುವಾಗ ಗಾಯ ಆಗಿದೆ? परसेंटेज ಎಷ್ಟಿದೆ? बोलो, खेलते वक्त कितने लोग जख्मी होते? ಎಷ್ಟು ಜನ ಆಗ್ತಾರೆ? ಯಾರೋ ಒಬ್ರು ಆಗ್ಬೋದು. ತೋಲ್ ಉಪಸರ್ಗ ಎಷ್ಟು ಜನರಿಗಾಗುತ್ತೆ? क्या उपसर्ग कितने लोगों को होता है? कि ಯಾರೋ ಒಬ್ಬರಿಗೆ, ಯಾರ್ದು ಪಾಪದ ಉದಯ ಇದೆ ಅವ್ರಿಗೆ. ಉಪಸರ್ಗ ಅಂತೂ ಪಾಪದ ಉದಯ ಇದೆ, ಏನೇ ಭೂಲ್ನ. ಉಪಸರ್ಗ ಪಾಪೋದಯದ ಸೂಚಕ ಇದೆ, ಆದ್ರೆ ಅದನ್ನೇ ಉದಾಹರಣೆ ಮಾಡ್ತೀವಿ ನಾವು. ಯಾಕೆ? ಪ್ರೇರಣೆ ಕೊಡೋದಿದೆ. ಅಚ್ಚಾ, ಆದಿನಾಥ್ ಸ್ವಾಮಿ ಎಷ್ಟು ದಿನ ತಪಸ್ ಮಾಡಿದ್ರು? कितने साल है ना? तो आयस ಎಷ್ಟಿತ್ತು? 84 ಕೋಟಿ ಪೂರ್ವ. तो 83 ಕೋಟಿ ಪೂರ್ವ ಅಂತೂ ಸಂಸಾರದಲ್ಲಿದ್ರು. तो ಇನ್ನು ಉಳಿತು ಮೋಟ 1 ಕೋಟಿ ಪೂರ್ವ. ಅಷ್ಟು ಕಾಲ ಸಾಧನೆ ನಡೀತಿದೆ. ಅರ್ಥ ಆಗ್ತಿದೆಯಲ್ಲ? ಬಾಹುಬಲಿ ಸ್ವಾಮಿ 1 ವರ್ಷ, ठीक है ना? अच्छा, भरत स्वामी अंतर मुहूर्त. तो पुरुषार्थ किसका बड़ा हुआ? पुरुषार्थ यार दौड़ दो. तो हम मूर्ति किसकी बनाते हैं? बाहुबली की बनाते हैं कि भरत की बनाते हैं? क्यों? याके क्यों नहीं करते? कि हमें तो प्रेरणा देनी है ना. ವಾಸ್ತವಿಕ ವಿಷಯ ಏನಿದೆ? 1 ವರ್ಷ ತಪ ಮಾಡ್ತಾ ಇದ್ದಾರೆ. ಕಿ ಬಳ್ಳಿಗಳಿಗೂ ಗೊತ್ತಾಗಿದೆ ಶರೀರ ಅಂತೂ ಅಲ್ಲಾಡೋದಿಲ್ಲ, ಸ್ಥಿರ ಇದೆ. ಇದು ಬಳ್ಳಿಗಳಿಗೂ ಗೊತ್ತಾಗ್ಬಿಟ್ಟಿದೆ, ನಿಶ್ಚಲ. ಆದ್ರೆ ದೇಹ ನಿಶ್ಚಲ ಆಗಿದೆ, ಮನಸ್ಸು ನಿಶ್ಚಲ ಆಗಿಲ್ಲ. ಬೋಲ್. 1 ವರ್ಷ ಸತತವಾಗಿ ತಪ ನಡೆಸಿದಾಗ ಕೊನೆಗೆ ಒಂದು ದಿನ ಅಂತರ್ಮುಹೂರ್ತ ಧ್ಯಾನ ಆಗಿ ಕೇವಲ ಜ್ಞಾನ ಆಗುತ್ತೆ. ಆದ್ರೆ ಭರತ ಸ್ವಾಮಿಗಂತೂ ಅಂತರ್ಮುಹೂರ್ತದಲ್ಲೇ ಕೇವಲ ಜ್ಞಾನ ಆಗುತ್ತೆ. ಹಾಗಾದ್ರೆ ಉದಾಹರಣೆ ಯಾರು ತಗೊಳ್ಳೋದು? ಉದಾಹರಣೆ ಅಂತೂ ಬಾಹುಬಲಿ ಇದೆ, ತಗೋತೀವಿ. ಯಾಕೆ? ಪ್ರೇರಣೆ ಕೊಡೋದಿದೆಯಲ್ಲ, ಇಸ್ಲಿಯೇ ಉದಾಹರಣೆ ಲೇತೆ. ಆದ್ರೆ ಇದನ್ನ ನೋಡಿ ಯಾರು ಭಯ ಪಡೋದಿಲ್ಲ. 2-3 ದಿನದಿಂದ ಭಯ ಆಗ್ತಾ ಇದೆ ಸುಮಾರು ಜನಕ್ಕೆ. ಹೇಳ್ತಿದ್ದಾರೆ ಭಯ ಪಡೋ ಅಗತ್ಯ ಇಲ್ಲ. ಯಾಕಿಲ್ಲ? ಯಾರ ಜೀವನದಲ್ಲಿ ಸತತವಾಗಿ
ಧರ್ಮಾರಾಧನೆ ಸಮಭಾವದ ಪುರುಷಾರ್ಥ ನಡೆಯುತ್ತೆ, ಅವನ ಅಂತಿಮ ಕಾಲ ಅಂತೂ ತುಂಬಾ ಸುಗಮ ಸರಳವಾಗೇ ಇರೋದಿದೆ. ये जो उदाहरण है ना, ಇದು अपवाद उदाहरणಗಳಿದೆ. ये कुछ अपवाद है, बाकी का जीवन तो बहुत अच्छे से निकलने वाला है. ಅರ್ಥ ಆಗ್ತಿದೆ? ಇದೇನು ಉದಾಹರಣೆ ಕೊಡ್ತಾ ಇದ್ದಾರೆ, ಕೊನೆ ಸಮಯದಲ್ಲಿ ಪರಿಣಾಮಗಳು ಹಾಳಾಯಿತು, ಏನೇನೋ ವಿಚಾರಗಳು ಬಂತು, ಇದು ಎಲ್ಲರಿಗೂ ಆಗೋದಿಲ್ಲ, 1000ದಲ್ಲಿ ಒಬ್ಬರಿಗೆ, ಸಬ್ಕೋ नहीं होते. ಯಾರು ಜೀವನ ಪೂರ್ತಿ ಸಮಭಾವದ ಪುರುಷಾರ್ಥ ಮಾಡಿದಾನೆ ಅವನ ಕೊನೆ ಸಮಯ ಅಂತೂ ಅದ್ಭುತವಾಗಿ ಸಹಜ ಸರಳವಾಗಿ ನಡೆಯುತ್ತೆ. उसको कोई ಸಮಸ್ಯೆ नहीं होती. ಯಾರದ್ದು ತುಂಬಾ ಕರ್ಮದ ಉದೀರ್ಣೆ ಆಗಿ ಬಂದ್ಬಿಡ್ತು ಒಬ್ಬ ತಲೆಗೆ, ज्यादातर जीवों का अंतिम समय तो बहुत सुलभ सरल निकलता है. कौन? जिसने जीवन भर धर्म साधना की हो, ಅವನಿಗೆ ಸಮಸ್ಯೆ ಆಗೋದಿಲ್ಲ. ದ್ವಾದಶಾಂಗದಲ್ಲಿ ಅಂತಃಕೃತ ದಶಾಂಗ ಇದೆಯಲ್ಲ, ಅಂತಃಕೃತ ದಶಾಂಗದಲ್ಲಿ ಏನು ವರ್ಣನೆ ಇದೆ कि ಒಬ್ಬೊಬ್ಬ ತೀರ್ಥಂಕರ ಕಾಲದಲ್ಲಿ 10 ಅಂತಃಕೃತ ಕೇವಲಿಗಳಾಗ್ತಾರೆ, ಅದರ ವರ್ಣನೆ ಇದೆ. समझ में आ रही ना? एक एक तीर्थंकर के काल में 10 ಅಂತಃಕೃತ ಕೇವಲಿ होते हैं. ಅಂತಃಕೃತ ಕೇವಲಿ ಅಂದ್ರೆ ಉಪಸರ್ಗ ಸಮಯದಲ್ಲಿ ಯಾರಿಗೆ ಕೇವಲ ಜ್ಞಾನ ಆಗುತ್ತೆ ಅವ್ರಿಗೇನಂತಾರೆ ಅಂತಃಕೃತ ಕೇವಲಿ. तो ಒಬ್ಬೊಬ್ಬ ತೀರ್ಥಂಕರ ಕಾಲದಲ್ಲಿ 10 ಅಂತಃಕೃತ ಕೇವಲಿಗಳಾಗ್ತಾರೆ. ठीक है ना? तो ಟೋಟಲ್ ಎಷ್ಟಾಯ್ತು? 241. ಅದರಲ್ಲಿ ಇನ್ನೊಂದು ಸ್ವಲ್ಪ ಜೋಡಿಸಿ, तो ಎಷ್ಟಾಗ್ತದೆ ಟೋಟಲ್? 24 ತೀರ್ಥಂಕರ ಕಾಲದಲ್ಲಿ ಉಪಸರ್ಗ ಆಗೋ ಮುನಿಗಳೆಷ್ಟು? 240. ಮತ್ತು ಮುನಿಗಳ ಸಂಖ್ಯೆ ಎಷ್ಟಿದೆ? ಅಸಂಖ್ಯಾತ. ಅದರಲ್ಲಿ ಉಪಸರ್ಗ ಎಷ್ಟು ಜನರಿಗಾಯ್ತು? तो समझ में आ रही है? ಸಮುದ್ರ में ಬೂಂದ್ ಬರಾಬರ್ है. ಅರ್ಥ ಆಗ್ತಿದೆ? ಎಷ್ಟು ಜನರಿಗೆ ಉಪಸರ್ಗ ಆಗುತ್ತೆ, ಎಷ್ಟು ಜನರಿಗೆ ಕೊನೆ ಸಮಯದಲ್ಲಿ ಪರಿಣಾಮಗಳು ಹಾಳಾಗುತ್ತೆ. ಒಳ್ಳೆ ಸಮುದ್ರದ ಒಂದು ಹನಿ. तो ಬಾಕಿ ಸಮುದ್ರಕ್ಕೆ ತುಂಬಾ ಚೆನ್ನಾಗಿ ಜೀವನ ಕಳೆಯುತ್ತೆ, कोई तकलीफ नहीं होता. ये तो उदाहरण बनाया ताकि प्रेरणा दे सके. ಈ ಕಾಲದಲ್ಲಿ ನಾವು ಪಾರ್ಶ್ವನಾಥ ಮುನಿನ ಜಾಸ್ತಿ ನೆನಪಿಸ್ಕೊಳ್ತೀವಿ. ಯಾಕೆ? क्योंकि ಉಪಸರ್ಗ हुआ था. अच्छा, ಉಪಸರ್ಗ ಯಾವುದರ ಪ್ರತೀಕ ಇದೆ? ಪಾಪೋದಯದ ಪ್ರತೀಕ ಇದೆ. तो ಬಾಕಿ 23 ತೀರ್ಥಂಕರಿಗಂತೂ ಆಗ್ಲಿಲ್ವಲ್ಲ. ठीक है, तो ಯಾವ ತೀರ್ಥಂಕರಿಗೆ ಉಪಸರ್ಗ ಆಗಿಲ್ಲ ಅವರೆಲ್ಲ ಪುರುಷಾರ್ಥ ಕಡಿಮೆ ಇದೆಯೇನು? ಕಮ್ ತೋ ನಹೀ ಹೈ. ಲೇಕಿನ್ ನಮಗೆ ಜ್ಞಾಪಕ ಯಾವ್ದು ಉಳಿತು? ಪಾರ್ಶ್ವನಾಥ ಸ್ವಾಮಿದ್ದು. ಇದರಲ್ಲಿ ಸಮಸ್ಯೆ ಏನೂ ಇಲ್ಲ. ಆದ್ರೆ ಅರ್ಥ ಮಾಡ್ಕೊಳ್ಳೋದೇನಿದೆ, ಧರ್ಮ ಪುರುಷಾರ್ಥ ಯಾರ ಜೀವನದಲ್ಲಿ ನಡೆಯುತ್ತೆ ಅವನ ಕೊನೆಗಾಲದಲ್ಲಿ ಸಮಸ್ಯೆ ಬರೋದಿಲ್ಲ. ಜೀವನ ಸುಗಮ ಸರಳವಾಗಿ ಸಾಗುತ್ತೆ. ಎಲ್ಲೋ ಯಾರ್ದೋ ಒಬ್ಬ ಜೀವಕ್ಕೆ ಈ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಆದಾಗ ಜೀವ ಹೇಗಿರ್ಬೇಕು ಅದಕ್ಕೂ ಪ್ರೇರಣೆ ಕೊಡ್ಬೇಕಲ್ಲ. ಅದಕ್ಕೋಸ್ಕರ ಈ ಪ್ರೇರಣೆ ಇದೆ. नहीं तो सभी को कष्ट हो ये कोई जरूरी नहीं, कुछ को हो सकता है. और सबसे ज्यादा किसको होगा कि ಯಾರು ಜೀವನದಲ್ಲಿ ಸಮಭಾವದ ಆಶ್ರಯ ಪಡೆದಿಲ್ಲ, ಪ್ರಯತ್ನ ಮಾಡಿಲ್ಲ, ಅಭ್ಯಾಸ ಮಾಡಿಲ್ಲ, ಅವನಿಗೆಲ್ಲಕ್ಕಿಂತ ಜಾಸ್ತಿ ಕಷ್ಟ ನಿಶ್ಚಿತ ಇದೆ. ಸಮझो? ಅರ್ಥ ಆಗ್ತಿದೆಯಲ್ಲ? तो ಸಮಾಧಿ ಮರಣ ಕಷ್ಟದ ಕೆಲಸ ಅಲ್ಲ, ಇದು ಸುಲಭದ ಕೆಲಸ ಇದೆ, ಸಹಜ ಜೀವನದ ಕೆಲಸ ಇದೆ.
ಯಾವ ಜೀವನ ವಿಕೃತವಾಗಿ ನಡೀತಾ ಇದೆ ಅದನ್ನ ಸಹಜ ದಾರಿಗೆ ತಗೊಂಬರೋ ಹೆಸರು ಸಮಾಧಿ ಇದೆ. ಸರಳ ಬಿಲ್ಕುಲ್. ಮುಂದೆ ಈಗ ಅದರ ಅತಿಚಾರಗಳನ್ನು ಹೇಳೋರಿದ್ದಾರೆ. ಮುಂದಿನ ಶ್ಲೋಕ 129 ಪಾಠ ಮಾಡು. ಜೀವಿತ ಮರಣಾಶಂಸೆ ಜೀವಿತ ಮರಣಾಶಂಸೆ ಭಯಮಿತ್ರ ಸ್ಮೃತಿ ನಿದಾನ ನಾಮಾಮಹ ಭಯಮಿತ್ರ ಸ್ಮೃತಿ ನಿದಾನ ನಾಮಾಮಹ ಸಲ್ಲೇಖನಾತಿಚಾರ ಪಂಚಜಿನೇಂದ್ರೈ ಸಮಾದಿಷ್ಟಃ. ಅತಿಚಾರ ಪಂಚ, 5 ಅತಿಚಾರಗಳಿದೆ. ಯಾರು ಹೇಳಿದ್ದಾರೆ? ಜಿನೇಂದ್ರೈಹಿ ಸಮಾಧಿಷ್ಠ, ಜಿನೇಂದ್ರ ಭಗವಂತರು ಹೇಳಿದ್ದಾರೆ. ಏನಂತ? ಸಲ್ಲೇಖನದಲ್ಲಿ 5 ಅತಿಚಾರಗಳಿರುತ್ತೆ. ಯಾವ್ದ್ಯಾವುದು? ಜೀವಿತ ಮರಣ ಆಶಂಸ. ಆಶಂಸ ಅಂದ್ರೆ ಇಚ್ಛೆ, ಜೀವನದ ಇಚ್ಛೆ, ಮರಣದ ಇಚ್ಛೆ. ಆಮೇಲೆ ಭಯ, ಮಿತ್ರ ಸ್ಮೃತಿ, ಟೀಕೆ, ನಿಧಾನ. ಎಷ್ಟಾಯ್ತು? 5 ಆಯ್ತಲ್ಲ. ಈ 5 ಅತಿಚಾರಗಳಿದೆ ಅಂತ ಅರಹಂತ ಪರಮೇಶ್ವರಿ ಹೇಳಿದ್ದಾರೆ. कौन कौन से? जीवित मरणाशंस, ಭಯ, ಮಿತ್ರ ಸ್ಮೃತಿ, ನಿಧಾನ. ಇದು 5 ಅತಿಚಾರಗಳಿದೆ. ಅತಿಚಾರ ಅಂದ್ರೆ ಏನು? ಕೆಲವು ಜನರಿಗೆ ಅನ್ಸುತ್ತೆ ಅತಿಚಾರ ಅಂದ್ರೆ ದೋಷ. ಅತಿಚಾರ तो ठीक है चलता है, ಅತಿಚಾರ ಇದ್ರೆ ಏನು ಸಮಸ್ಯೆ ಇಲ್ಲ, ನಡೆಯುತ್ತೆ. ಅನಾಚಾರ ಇದ್ದಾಗ ಸಮಸ್ಯೆ ಇದೆ, ಅತಿಚಾರ ಇದ್ದಾಗ ಸಮಸ್ಯೆ ಇಲ್ಲ. ऐसा बिल्कुल नहीं है. ಅತಿಚಾರ किसको कहते हैं? ಅತಿಚಾರ ಅಂದ್ರೆ ಯಾವ ದೋಷ ಸಂಭವಿಸ್ತಾ ಇದ್ದಂತೆ ಅದನ್ನ ಪರಿಷ್ಕರಿಸುವ ಭಾವ ಉಂಟಾದ್ರೆ ಅದು ಅತಿಚಾರ, ಅದನ್ನ ಸರಿ ಮಾಡೋ ಭಾವ ಉಂಟಾದ್ರೆ ಅದು ಅತಿಚಾರ, ಮತ್ತು ನಡೆಯುತ್ತೆ ಅನ್ನೋ ಭಾವ ಆದ್ರೆ ಅದು ಅನಾಚಾರ ಆಗ್ಬಿಡುತ್ತೆ. समझ में आ रही बात? अतिचार किसको कहते हैं? जिसको सतत सुधारने का भाव हो वो अतिचार, और सुधारने का भाव नहीं आए तो तब वो अनाचार बन जाएगा. फिर वो अतिचार नहीं रहा, ಅದು ದೋಷ ಇಲ್ಲ, ಈಗ ಅಪರಾಧ ಆಗ್ಬಿಡುತ್ತೆ. ದೋಷ ಎಲ್ಲಿವರೆಗೆ? ರೆಕ್ಟಿಫಿಕೇಶನ್ ಇದ್ರೆ ದೋಷ, ಇಲ್ಲ ಅಂದ್ರೆ ಅಪರಾಧ ಆಗ್ಬಿಡುತ್ತೆ. ಟೀಕೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಸುಮಾರು ಕಡೆಗೆ ಜಿನ್ವಾನಿಯಲ್ಲಿ ಅತಿಚಾರ ಹೇಳಿದ್ದಾರೆ. ಅತಿಚಾರ ಅಂದ್ರೆ ಏನ್ ತಿಳಿಯೋದು? ಸತತ ಸರಿಪಡಿಸುವ ಪ್ರಯತ್ನ, ಅದು अतिचार. और सही करने का भाव न हो तो फिर वो अनाचार है, वो अपराध है. ठीक है? हाँ, तो सतत ही तो यही तो है जीवन साधना. ಯಾವಾಗಲೂ ದೋಷ ನಡೀತಾ ಇರುತ್ತೆ, ಯಾವಾಗಲೂ ಸುಧಾರಣೆ ಕೂಡ ನಡಿಬೇಕು, तभी साधना है. देखो, दोष संभवे नहीं ऐसा तो नहीं हो सकता. दोष तो होंगे, दोष होना गलत नहीं है, लेकिन सतत परिष्कार का भाव न हो तो गलत है. दोष को स्वभावी मान लिया जाए, अभी अपराध. दोष तो होंगे, आदरे ಏನ್ ಮಾಡೋದು? ಇನ್ನಂತೂ ನನ್ನ ಕೈಲಂತೂ ಆಗೋದಿಲ್ಲ. वो है तो ठीक है, अब क्या करें? अब तुमने अपराध बना दिया कि ನನ್ನ ಕೈಯಲ್ಲಂತೂ ಆಗೋದಿಲ್ಲ, ಎಷ್ಟಾಗಿತ್ತಷ್ಟು ಮಾಡಿದೆ ನಾನು, ಮುಗೀತು. ಇದು ಅಪರಾಧ ಇದೆ.
ಸಾಕು, ಎಷ್ಟಂತ ಮಾಡೋದು, ನಾನು ಮಾಡಿ ಮಾಡಿ ನೋಡಿದೆ, ಸಾಕಾಗೋಗಿದೆ, ಇನ್ನು ಮಾಡೋದಿಲ್ಲ ನಾನು. ಈ ಅಪರಾಧ ಹೋಗ್ಯ, ಇದು ಅನಾಚಾರ ಇದೆ. भाई जीवन ಅಂದ್ರೆ ಏನು? जो मनुष्य भाव मिला, मनुष्य देह मिला, वो किस लिए? ಸತತ ಪರಿಷ್ಕಾರದ ಹೆಸರು ಮನುಷ್ಯ ಭವ. ನಿನ್ನಲ್ಲಿ ಸತತವಾಗಿ ಬೆಳವಣಿಗೆ, ಅಭಿವೃದ್ಧಿ, ವಿಶುದ್ಧಿ ಪ್ರಗಟ ಆಗುತ್ತಾ ಇಲ್ಲ ಅಂದ್ರೆ ಅದು ಮನುಷ್ಯ ಭವ ಅಲ್ಲ. तुम फिर जानवरों का जीवन जी रहे हो. ಸತತವಾಗಿ ಪ್ರತಿದಿನ ಪ್ರತಿ ಸಮಯ ವಿಶುದ್ಧಿಯ, ನನ್ನ ಜೊತೆಗೆ ನನ್ನ ಸ್ಪರ್ಧೆ ಸತತವಾಗಿರ್ಬೇಕು. ಆಗ್ಲೇ ಮನುಷ್ಯ ಜೀವನ ಇದೆ. तुम जानवर जैसे मान लो कि हाँ मैं तो ऐसा ही हूं, ऐसे ही तो करते हैं. मैं कैसा हूं? मैं तो ऐसा ही हूं, अब कर लो क्या बात करोगे. ये क्या होता है? मैं ऐसा ही हूं. इतनी अकड़ क्यों है तुम में? बोलो. ऐसा ही हूं, ये अपराध है. ನಾವಂತೂ ಎದೆ ತಟ್ಕೊಂಡು ಹೇಳ್ಬಿಡ್ತೀವಿ, ನಾನಂತೂ ಹಿಂಗೆ ಇದ್ದೀನಿ. ಅರೆ, ಹಿಂಗೆ ಯಾಕಿದೀಯಾ ನೀನು? ಇದು ಮೃಗದ ಸೂಚನೆ ಇದೆ. ಹಿಂಗೆ ಯಾಕಿದೀಯಾ ನೀನು? ಪರಿಷ್ಕಾರ ವಿಶುದ್ಧಿ ಯಾಕೆ ಮಾಡ್ಕೊಂಡಿಲ್ಲ? ಯಾಕೆ ಮಾಡ್ಕೋತಾ ಇಲ್ಲ? ತೋ ಹೀಗೆ ಇದ್ದೀನಿ ಅಂತ ಎದೆ ತಟ್ಕೊಂಡು ಹೇಳೋದಿಲ್ಲ. ಇದು ಅಪರಾಧ ಇದೆ, ಅನಾಚಾರ ಇದೆ. ಜೀವಕ್ಕೆ ಪ್ರತಿದಿನ ಪ್ರತಿ ಕ್ಷಣ ವಿಶುದ್ಧಿ ಮಾಡಿಕೊಳ್ಳುವಂತಹ ಅವಕಾಶ ಇದೆ. ये चॉइस हमेशा तुम्हारे साथ है, इसको कोई तुमसे छीन नहीं सकता. ವಿಶುದ್ಧಿಯ ಅವಕಾಶ ಪ್ರತಿಯೊಂದು ಜೀವಕ್ಕೂ ಸತತವಾಗಿರುತ್ತೆ. ಅದನ್ನ ಯಾರು ಹಿಡ್ಕೊಳಕ್ಕಾಗೋದಿಲ್ಲ. ತೋ ವಿಶುದ್ಧಿ ಆಗಿಲ್ಲ ಅಂದ್ರೆ ಇದು ನಿನ್ನ ಅಪರಾಧ ಇದೆ. ಅದ್ರ ಮೇಲೆ ಅಪರಾಧವನ್ನು ಪೋಷಣೆ ಮಾಡಬೇಡ, ಅನಾಚಾರ ಆಗ್ಬಿಡುತ್ತೆ. ಅತಿಚಾರದವರೆಗೆ ನಿಲ್ಲು. ತೋ ಜಿನ್ವಾನಿಗೆ ಅತಿಚಾರ ಸ್ವೀಕಾರ ಇದೆ. ಅತಿಚಾರಕ್ಕೆ ನಿಷೇಧ ಇಲ್ಲ, ಆದರೆ ಎಲ್ಲಿವರೆಗೆ? ಅದನ್ನ ತಿದ್ದುಕೊಳ್ಳುವ ಮನೋಭಾವ ಇರೋವರೆಗೆ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಜೀವಿತ ಮರಣಾಶಂಸ, ಕಿ ಕೊನೆ ಸಮಯದಲ್ಲೂ ಜೀವಿಸುವ ಆಸೆ, ಜೀವಿತಾಶಂಸ. ಅಚ್ಚಾ ಬೋಲೋ, ಜೀವಿಸುವ ಆಸೆ ಶುಭನೋ ಅಶುಭನೋ? क्या लगता है? अच्छा, ಇಲ್ಲಿ ತನಕ ಅಂತೂ ಆತ್ಮಹತ್ಯೆ ಶುಭನೋ ಅಶುಭನೋ? ಅದು ಅಶುಭ ಇದೆ. ಹಾಗಾದ್ರೆ ಜೀವಿಸುವ ಆಸೆ ಅದು ಶುಭ ಇದೆ, है ना? आचार्य बोलते अतिचार है. ಅತಿಚಾರ ಇದೆ ಯಾಕೆ? ಕಿ ಕೊನೆ ಸಮಯದಲ್ಲಿ ಬಂದಿದೆಯಾ? ಸಮಾಧಿ ಮರಣದ ಸಮಯ ಇದೆ. ಅಚ್ಚೆ, ಸಮಾಧಿ ಮರಣದ ಸಮಯ ಇಲ್ಲ ಅಂದ್ರೆ ಅವಾಗಾದ್ರೂ ಜೀವಿಸೋ ಆಸೆ ಮಾಡ್ಬೋದು ತಾನೆ? अब बताओ, समाधि मरण का समय नहीं है, अब तो जीने की इच्छा कर सकते हैं. जिसको जीने की इच्छा है उसको मरने का भय है. बोलो, तो क्या करे? जीने की इच्छा नहीं करे. जीने की इच्छा किसको होती है? ಜೀವಿಸುವ ಆಸೆ ಯಾರಿಗಾಗುತ್ತೆ? ವಿಚಾರ ಕರೋ, ಕಿಸ್ಕೋ ಹೋತಿ ಹೈ? ಯಾರಿಗೆ ಇನ್ನೂ ಭೋಗ ಮಾಡೋದು ಬಾಕಿ ಉಳಿದಿದೆ, कुछ करना बाकी है, कुछ भोगना बाकी है, कुछ ठूसना बाकी है, तो उसका भी लग रहा है. ಯಾರಿಗೆ ಯಾವ ಸಾಂಸಾರಿಕ ಭೋಗಾಭಿಲಾಷೆ ಬಾಕಿ ಉಳಿದಿಲ್ಲ ಅವನಿಗೆ ಜೀವದ ಆಸೆ ಆಗೋದಿಲ್ಲ. ಅಚ್ಚಾ, ಜೀವನದ ಆಸೆ ಆಗೋದಿಲ್ಲ ಅಂದ್ರೆ ಮರಣದ ಆಸೆ ಆಗುತ್ತೆ. ऐसे तो होता है कि ಒಬ್ಬನಿಗೆ
ಆತ್ಮಹತ್ಯೆ ಭಾವ ಬಂದಿದೆ, ಅದರ ಅರ್ಥ ಏನು? ಅವನಿಗೆ ಜೀವಿಸೋ ಆಸೆ ಇಲ್ಲ. ಯಾರಿಗೆ ಜೀವಿಸೋ ಆಸೆ ಇಲ್ಲ ಅವನಿಗೆ ಏನು ಆಸೆ ಇದೆ? मरण से इधर बोला ऐसा नहीं है ना. तो अब इसको समझना जरूरी है. ಆಗ್ಲೇ ಅರ್ಥ ಆಗುತ್ತೆ ಸಮಾಧಿ ಅಂದ್ರೆ ಏನು ಅಂತ. ಯಾರಿಗೆ ಜೀವಿಸೋ ಆಸೆ ಇಲ್ಲ ಇದರ ಅರ್ಥ ಅವನಿಗೆ ಮರಣದ ಆಸೆ ಇದೆ ಅಂತಲ್ಲ. ಹಾಗಾದ್ರೆ ಒಂದು ಜೀವನದ ಆಸೆ ಇಲ್ಲ ಮರಣದ ಆಸೆ, ಇದು ಎರಡು ಬಿಟ್ಟು ಇನ್ನೊಂದೇನು ಗೊತ್ತಿಲ್ಲ ನಮಗೆ. है ना? या तो मरो या जियो. तीसरा रास्ता तो पता नहीं. अब तीसरा रास्ता बता रहे. ಮೂರನೇ ದಾರಿ ಯಾವುದು? ಮೂರನೇ ದಾರಿ ಇದೆ समाधि. तो समाधि माने कि न जीने की इच्छा न मरने की इच्छा. तो फिर क्यों, क्या इच्छा क्या है तुम्हारी? ಜೀವಿಸೋ ಆಸೆ ಇಲ್ಲ, ಮರಣದ ಆಸೆ ಇಲ್ಲ, ಹಾಗಾದ್ರೆ ನಿನ್ಗೇನು ಆಸೆ ಇದೆ? बोले ನನಗೆ ಆಸೆನೇ ಇಲ್ಲ, इच्छा ही नहीं है. तो क्या है फिर? बोले ಯಾವ ಜೀವನದ ಪರಿಣಾಮನೆ ಇದೆ ಅದು ಸಹಜ ಸ್ವೀಕಾರ ಇದೆ, ये सहजता. ಜೀವನ ಇದ್ರೆ अच्छी बात है, मरण ಬಂದ್ರೆ अच्छी बात है. लाखों वर्षों तक जीवो या मृत्यु आ जाए, तो दोनों स्वीकार है ना. अच्छा तुम्हारी अभी लाख वर्ष की आयु है, बहुत अच्छी बात है, जी लेंगे. नहीं तुम्हें तो कल ही मरना है. अच्छा ठीक है, मर लेंगे. ಇದಕ್ಕೇನಂತಾರೆ? ಸಮಾಧಿಮಯ ಜೀವನ. ಭೈ ಯಾವುದೇ ಮರಣ ಅಥವಾ ಜೀವನದ ಆಸೆ ಯಾರಿಗಾಗುತ್ತೆ? ಯಾರಿಗೆ ಇನ್ನೂ ಭೋಗಾಭಿಲಾಷೆ ಉಳಿದಿದೆ, ಹೊರಗಡೆಯಿಂದ ಏನಾದರೂ ಪೂರ್ತಿ ಮಾಡ್ಕೊಳ್ಳೋದಿದೆ, बाहर से कुछ अपने आप को पूर्ण करना हो, पूरा करना हो, उसको होती है. रायचंद्र जी इधरला, तो उनके पास गांधी जी गए, महात्मा गांधी, है ना. तो क्या पूछते हैं कि बोले ಒಬ್ಬನಿಗೆ ಅಂತಿಮ ಸಮಯದಲ್ಲಿ ತುಂಬಾ ದುಃಖ ಆಗ್ತಾ ಇದೆ, ಒದ್ದಾಡ್ತಾ ಇದ್ದಾನೆ. बोले मेरी बकरी ತುಂಬಾ ಒದ್ದಾಡ್ತಾ ಇದೆ, तो ಅದಕ್ಕೆ ಮರಣ ಕೊಟ್ಟು ಬಿಟ್ರೆ ಮುಕ್ತಿ ಆಗುತ್ತೆ ತಾನೆ? क्या पूछ रहे कि ಅಂತಿಮ ಸಮಯದಲ್ಲಿ ತುಂಬಾ 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 ನೋವಿದೆ, ಜೀವ ಒದ್ದಾಡ್ತಾ ಇದೆ, तो ಅಂತಹ ಸಮಯದಲ್ಲಿ ಜೀವಕ್ಕೆ ಮೃತ್ಯು ಕೊಟ್ಟು ಬಿಟ್ರೆ ಅದಕ್ಕೆ ಮುಕ್ತಿ ಆಗುತ್ತೆ ತಾನೆ? तो ಈ ತರ ಮಾಡಬಹುದೇನು? ಯಾರು ಕೇಳ್ತಿದ್ದಾರೆ? ಗಾಂಧೀಜಿ. तो ರಾಜಚಂದ್ರ क्या उत्तर देंगे बोलो? साइंस ಅಲ್ಲಿ ಒಂದು ಟರ್ಮ್ ಇದೆಯಲ್ಲ, ಏನಂತಾರೆ? वो कुछ बोलते हैं, ಅಂತಿಮ ಸಮಯದಲ್ಲಿ ನೋವು ಜಾಸ್ತಿ ಆಗ್ಬಿಟ್ರೆ तो ಫ್ಯಾಮಿಲಿ ಮೆಂಬರ್ ಪರ್ಮಿಷನ್ ತಗೊಂಡು ಡಾಕ್ಟ್ರೇ ಮುಕ್ತಿ ಕೊಟ್ಬಿಡ್ತಾನೆ. तो गांधी जी भी यही पूछ रहे कि ಅಂತಿಮ ತುಂಬಾ ಪರಿಣಾಮಗಳು ವಿಕೃತ ಆದರೆ कि ಆವಾಗ ನಾವು ಮೃತ್ಯು ಕೊಟ್ಟು ಬಿಡ್ಬೋದು ತಾನೆ, ಇದರಲ್ಲಿ ಹಿಂಸೆ ಆದರೂ ಆಗೋದಿಲ್ಲ ತಾನೆ? तो ರಾಜಚಂದ್ರ ಜಿ ಹೇಳ್ತಾರೆ, ನಿನಗೆ ಈ ರೀತಿಯಾಗಿ ಹೇಳಿ ನಿನ್ನ ಮುಂದಿನ ಅನೇಕ ಭವಗಳನ್ನು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. राजचंद्र जी क्या बोलते? ऐसा तुम्हें बोल करके तुम्हारे अनंत भाव नहीं बिगाड़ना चाहता मैं. मतलब क्या? बोले ಎಷ್ಟೇ ನೋವಿದ್ರೂ, ಎಂಥದ್ದೇ ದುಸ್ಥಿತಿ ಇದ್ರೂ ಮರಣದ ಆಸೆ ಆಗೋದಿಲ್ಲ ಜೀವಕ್ಕೆ. वो जीना चाहता है, हाथ पैर कट गए तब भी जीना चाहता है. मरना कौन चाहता है बोलो? अच्छा हम बोलते हैं ना कभी, अब तो उठा ले भगवान. जब ऐसा बोलते हैं तब भी बोलने के लिए बोलते हैं. वास्तविक बात यह होती है कि तब भी जीना ही है, मरना थोड़ी होता है.
अच्छा उठा ले भगवान तो भगवान आके प्रकट हो जाए, चलो तो जाओगे? जाओगे? नहीं जाओगे ना। तो इसका अर्थ क्या हुआ? ಬಾಯಿಂದ ಹೇಳ್ತಾ ಇದ್ದಾನೆ, ಈಗ ಮರಣ ಆದ್ರೆ ಒಳ್ಳೇದು ಅಂತ. ಆದ್ರೆ ಆಸೆ ಏನಿದೆ? ಜೀನೆ ಕಿ ಇಚ್ಛಾ. ಅದ್ ಕಥೆ ಗೊತ್ತಿದೆಯಲ್ಲ ಶ್ರೇಷ್ಠ ಇದ್ದು, ಕಿ ಸತ್ತ ಅವನ ಮೋರೆಯಲ್ಲಿ ಹೊಳಾಗ್ಬಿಡ್ತಾನೆ. ಈಗ ಸಾಯೋ ಆಸೆ ಇಲ್ಲ. ಪ್ರಾಪ್ತ ಪರ್ಯಾಯದಲ್ಲಿ ತನಗೆ ಸಿಕ್ಕಿರುವ ಗತಿ ಅವಸ್ಥೆಯಲ್ಲಿ ಜೀವ ಎಷ್ಟು ತನ್ಮಯನಾಗಿರ್ತಾನಂದ್ರೆ ಅವನಿಗೆ ಮರಣದ ಆಸೆ ಬರೋದಿಲ್ಲ. ಅವನಿಗೆ ಜೀವಿಸುವ ಆಸೆನೇ ಇರುತ್ತೆ. ಆದ್ರೆ ನೋವು ತಡಿಲಾದ್ರೆ ಏನ್ ಹೇಳ್ತಾ ಇರ್ತಾನೆ? ಮರಣ ಬಂದ್ರೆ ಒಳ್ಳೇದು. ಆದ್ರೆ ಆಸೆ ಅಂತೂ ಜೀವನದಿರುತ್ತೆ. ನೀನು ಇನ್ನೊಂದು ಜೀವಕ್ಕೆ ಮರಣವನ್ನು ಕೊಡುವಂತಹ अपराधवನ್ನ ಮಾಡುವಂತಹ ಅಗತ್ಯ ಇಲ್ಲ. ऐसे ही जबरदस्ती किसी को सल्लेखना दे दिया ಒತ್ತಾಯವಾಗಿ, तो ये भी कुछ अच्छी बात नहीं हुई. ಒತ್ತಾಯಪೂರ್ವಕವಾಗಿ ಆಹಾರ ನೀರು ತ್ಯಾಗ ಮಾಡಿಸ್ಬಿಟ್ವಿ, ये कुछ अच्छा नहीं किया तुमने. ನಮ್ಮ ಯಾವ ಬುದ್ಧಿ ಇದೆ, ವಿವೇಕ ಇದೆ, ಅದರಿಂದ ಜೀವ ಗ್ರಹಣ ಮಾಡಬೇಕಿದೆ. ಆ ಜೀವ ಸ್ವಯಂ ತನ್ನ ವಿವೇಕದಿಂದ ಗ್ರಹಿಸಬೇಕಿದೆ. ಅಲ್ಲಿವರೆಗೆ ಇಲ್ಲ ಅದು. ಮತ್ತು ಆ ಜೀವಿಯ ವಿವೇಕ ಕೂಡ ತನ್ನ ದೇಹದ ಅವಸ್ಥಿತಿಯ ಮೇಲೆ. ಠೀಕೇನಾ? तो ಮರಣ ಕೊನೆಗೆ ಬಂದಿದೆ ಅಂತ ಹೆಂಗ ಅರ್ಥ ಆಗುತ್ತೆ? ಹೇಳಿದ್ರಲ್ಲ, ಜೀರ್ಣ ಆಗ್ಲಿಲ್ಲ ಅಂದ್ರೆ ತಿಳ್ಕೊಳ್ಳೋದು ಅವ ಅಂತಿಮ ಸಮಯ. ಯಾವ್ದಾದ್ರು ರೋಗ ಆದ್ರೆ ಅದು ಬೇರೆ ವಿಷಯ ಇದೆ ಏನ. लेकिन सहज ही देह, अब देखो ऐसा होता है ना, ಚಿಕ್ಕವರಿದ್ದಾಗ ಎಷ್ಟು ತಿಂತಾ ಇದ್ವಿ, ಸ್ವಲ್ಪ ದೊಡ್ಡವರಾದಾಗ ಯುವಕರಾದಾಗ ಎಷ್ಟು ಆಹಾರ ಸೇವನೆ ಆಗುತ್ತೆ. तो 35-40 एज आदमेले आहार कमी आगता है. और कोई ये स्वीकार ही नहीं करे और ठूसता जाए तो क्या होगा? वो तो ठीक नहीं है ना. ಯಾಕೆ? ಅದೇ ತರ ಇನ್ನೊಂದು 10 ವರ್ಷ ಕಮ್ಮಿ ಆಯ್ತು तो ಇನ್ನೂ ಆಹಾರ ಕಮ್ಮಿ ಆಗುತ್ತೆ. और कोई आहार ಕಮ್ಮಿನೇ ಮಾಡಲಿಲ್ಲ ಅಂದ್ರೆ ये तो बात ठीक नहीं हुई ना. 60-70 क्रॉस कर गए, ಇನ್ನೂ ಆಹಾರ ಕಮ್ಮಿ ಆಯಿತು, तो भले आदमी कम करो ना. जब शरीर की आवश्यकता नहीं है तो क्यों करते हो? कम करो. अच्छा 80-85 ಆಗೋಯ್ತು, ಇನ್ನೂ ಕಮ್ಮಿ ಆಯಿತು. ಜೀವನ ದೇಹ ಸ್ವಯಂ ತೋರಿಸ್ತಾ ಇದೆ ತಾನೆ ನಿನಗೆ. ಈ ಪ್ರಶ್ನೆ ಕೇಳೋದೇನಿದೆ ಕಿ ಹೆಂಗ್ ಗೊತ್ತಾಗುತ್ತೆ? ದೇಹ ಹೇಳುತ್ತೆ ನಿನಗೆ. तुम्हारा अपना देह प्रमाण है, उसको सब पता है. तो ಅದಕ್ಕೆ ಯಾವಾಗ ಎಷ್ಟು ಬೇಕಾಗಿದೆ ಅಷ್ಟು ಕೊಡ್ತಾ ಇದ್ದಾನೆ. 80-85 ಆದ ತಕ್ಷಣ ಅಂತೂ ಬಹಳಷ್ಟು ಆಹಾರ ಆಲ್ರೆಡಿ ಕಮ್ಮಿ ಆಗಿರಬೇಕು ಜೀವನದಲ್ಲಿ. तो ಕೊನೆ ಸಮಯದಲ್ಲಿ ಸುಲಭ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? तो ಏನ್ ಹೇಳ್ತಿದ್ದಾರೆ? ಜೀವಿತ ಮರಣಾಶಂಸ, ಜೀವನದ ಆಸೆ ಹಾಗೂ ಮರಣದ ಆಸೆ, ಈ ಎರಡೂ ಆಸೆಗಳಲ್ಲಿ ಆಚಾರ್ಯ ಏನ್ ಹೇಳ್ತಿದ್ದಾರೆ? ಯಾರಿಗೆ ಇಷ್ಟ ಅನಿಷ್ಟ ಬುದ್ಧಿ ಇಲ್ಲ ಅವನು ಸಮಾಧಿಯಲ್ಲಿ ಇರ್ತಾನೆ. ಆಮೇಲೆ ಏನ್ ಹೇಳಿದ್ರು? ಭಯ. ಭಯ ಯಾವ್ದಾಗುತ್ತೆ ಕೊನೆ ಸಮಯದಲ್ಲಿ? ಸಪ್ತ ಭಯಗಳಿದೆಯಲ್ಲ, ಇಹಲೋಕ ಭಯ, ಪರಲೋಕ ಭಯ, ಅತ್ರಾಣ ಭಯ, ಅರಕ್ಷಾ ಭಯ, ಅಗುಪ್ತಿ ಭಯ. तो ಕೊನೆಗೆ ಯಾವ್ದು ಭಯ ಹೆಚ್ಚಾಗುತ್ತೆ? ಎಲ್ಲಕ್ಕಿಂತ ದೊಡ್ಡ ಭಯ ಯಾವುದಿದೆ? तो ಮರಣ ಮಾನೆ देखो, ಮರಣ ಅಂತೂ ಸ್ವೀಕಾರ ಮಾಡಿಬಿಡ್ತಾನೆ, ಆದ್ರೆ ನೋವು ಇದೆಯಲ್ಲ, ವೇದನೆ, वो कैसे ಸ್ವೀಕಾರ करे? तो ಹಂಗಾಗಿ ನಾವು ಸಮಾಜದಲ್ಲಿ ನೋಡ್ತೀವಲ್ಲ, ನಾವೇನು ಹೇಳ್ತೀವಿ? ಮ್ಯಾಕ್ಸಿಮಮ್
ಜನರು ಏನು ಹೇಳ್ತೀವಿ ಕಿ ಎಂತ ಮೃತ್ಯು ಬರಬೇಕು, ಅರ್ಥ ಆಗ್ತಿದೆಯಲ್ಲ, ಗೊತ್ತಿಲ್ದಂಗೆ ಹೊಟ್ಟೋಗ್ಬಿಡ್ಬೇಕು. क्यों? क्योंकि मरना तो है ही, तो कैसे मरो कि कुछ पता ही नहीं चले ये क्या कर रहे हो. ಇದು ಅತಿಚಾರ ಇದೆ, ಮತ್ತು ಯಾವಾಗಲೂ ಸತತವಾಗಿ ಇದೇ ಭಾವ ಇದ್ರೆ ಅನಾಚಾರ ಇದೆ. ತೋ ಯಾವ ಕೊನೆ ಸಮಯದ ಭಯ ಇದೆಯಲ್ಲ ಅದು ಮರಣ ಅಂತೂ ಇವನು ಗೊತ್ತಿದೆ, ಲೇಕಿನ್ ಯಾವ ವೇದನೆ ಆಗುತ್ತೆ ಅದು ಸ್ವೀಕಾರ ಇಲ್ಲ. ಜೀವ ಈ ಜಿನವಾಣಿ ಏನು ಹೇಳ್ತಾ ಇದೆ, ಬೈ ಸಹಜ ಸ್ವೀಕಾರ ಆಗಬೇಕು. ದುಃಖ ಸುಖ ಸಹಜ ಸ್ವೀಕಾರ, ಇಷ್ಟ ಅನಿಷ್ಟ ಸಹಜ ಸ್ವೀಕಾರ. ದೇಹಕ್ಕೆ ಆಹಾರ ದಕ್ಕತಾ ಇದೆ ಸ್ವೀಕಾರ, ಆಹಾರ ಜೀರ್ಣ ಆಗುತ್ತಾ ಇಲ್ಲ ಸ್ವೀಕಾರ ಇದೆ. ಸಮಸ್ಯೆ ಏನಿದೆ ಇದರಲ್ಲಿ? ಯಾವ ಎಂತೆಂಥ ಉಪದೇಶ ಕೊಟ್ಟಿದ್ದಾರೆ ಈ 1000 ಗಾಯಗಳಲ್ಲಿ. ತುಂಬಾ ಅದ್ಭುತ ಉಪದೇಶಗಳಿದೆ. ಪೂಜೆಯಲ್ಲಿ ನೈವೇದ್ಯ ಅರ್ಘ್ಯ ಬರುತ್ತಲ್ಲ, ಎಷ್ಟು ಪೂಜೆಗಳಿದೆ ಅದರ ನೈವೇದ್ಯ ಅರ್ಘ್ಯ ಎಲ್ಲ ತೆಗೆದು ಓದೋದು. ಸಬ್ ಮೇ ಬಾತ್ ಮಿಲೇಗಿ, ಸಾಕೆನ್ನುವಷ್ಟು ಸುತ್ತುತ್ತ ಬೇಕಷ್ಟು तो कुछ बचा है, लाडू पेड़ा बर्फी जामुन कुछ बचा है? कुछ नहीं बचा ना. तो ಒಳಗಡೆ ಬೆಂಕಿ ಇದೆ ದೇಹದೊಳಗಡೆ, उसको क्या बोलते हैं? जठराग्नि. आगे तुम डालोगे तो सब भस्म हो जाएगा. को कितना डालोगे? जितना डालोगे भस्म हो जाएगा. तो डाल करके क्या कर लिया? ಭಸ್ಮನೆ ಆಗೋದಿದೆ. तो ಅದಕ್ಕೇನು ಹೇಳ್ತಿದ್ದಾರೆ, ಆಹಾರ ಬಿಡುವ ಸಮಯದಲ್ಲೂ ಕೂಡ ಯಾವ ಜೀವಿಗೆ ಆಸಕ್ತಿ ಆಗ್ತಾ ಇದೆ ಆ ಜೀವಕ್ಕೆ ಹಿಂಗೆ ಉಪದೇಶ ಕೊಡ್ತಾರೆ. ಆ ಜೀವಕ್ಕೆ ಗೊತ್ತಿದೆ ಆದ್ರೂ ಪ್ರೇರಣೆ ಆಗತ್ತೆ ಇದೆ. तो ಮೊದಲು ಸುಂದರ ಆಹಾರವನ್ನು ತಂದು ಮುಂದೆ ಇಟ್ಟುಬಿಡ್ತಾರೆ. देखो इधर आसने ಆಗ್ತಿದೆ ತಾನೆ, कि देखो ಇದನ್ನ ತಿಂದ ಮೇಲೆ ಏನಾಗುತ್ತೆ, ये मल बन जाएगा, ऐसा बोलते. अभी इतना अच्छा दिख रहा है ना, तो पेट में जाते ही मल बन जाएगा. ಈ ತರ ಉಪದೇಶ ಕೊಟ್ಟು ಆ ಜೀವಿಯನ್ನ ಸ್ಥಿರ ಮಾಡ್ತಾರೆ.